ಲೋಕರಕ್ಷಕನು ದೇವರು ಆಗಿರುವಂತಹ ಯೇಸು ಕ್ರಿಸ್ತನ ನಾಮಕ್ಕೆ ಮಹಿಮೆಯುಂಟಾಗಲಿ. ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತದೆ, ದೇವರ ವಾಕ್ಯವು ಸಜೀವವಾದದ್ದು, ಅದು ಕಾರ್ಯಸಾಧಕವಾದದ್ದು ಮಾತ್ರವಲ್ಲದೆ ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು ಎಂಬುದಾಗಿ ನೋಡುತ್ತಿದ್ದೇವೆ. ಇಂದಿನ ದಿವಸ ಆ ಸಜೀವವಾದಂತಹ ನಿರೀಕ್ಷೆಯ ವಾಗ್ದಾನ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ನಾವು ಆಹ್ವಾನಿಸುವವರಾಗಿದ್ದೇವೆ. ಇಂದಿನ ನಿರೀಕ್ಷೆಯ ವಾಗ್ದಾನ ವಾಕ್ಯವು ಈ ರೀತಿಯಾಗಿದೆ. ಯೆಶಾಯನು ಬರೆದ ಪುಸ್ತಕ 11ನೇ ಅಧ್ಯಾಯ 3ನೇ ವಾಕ್ಯ, ದ ಬುಕ್ ಆಫ್ ಐಸಾಯ 11th chapter 3rd verse. ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ, ಅಂತೂ ಯೆಹೋವನ ಆತ್ಮವೇ ನೆಲೆಗೊಂಡಿರುವುದು. ಯೆಹೋವನ ಭಯವು ಅವನಿಗೆ ಪರಿಮಳಿಸುವುದು. ಅವನು ಕಣ್ಣಿಗೆ ಕಂಡಂತೆ ತೀರ್ಪು ಮಾಡುವುದಿಲ್ಲ, ಕಿವಿಗೆ ಬಿದ್ದಂತೆ ನಿರ್ಣಯಿಸುವುದಿಲ್ಲ. ಬಡವರಿಗೋಸ್ಕರ ನ್ಯಾಯವಾಗಿ ತೀರ್ಪು ಮಾಡುವನು, ಲೋಕದ ಜನರಿಗೆ ಧರ್ಮವಾಗಿ ನಿರ್ಣಯಿಸುವನು ಎಂಬುದಾಗಿ ಇದರಲ್ಲಿ ನಾವು ಬರೆಯಲ್ಪಟ್ಟಿದೆ. ಈ ವಾಕ್ಯವು ನಮ್ಮನ್ನು ಸರಿಪಡಿಸುವಂಥದ್ದಾಗಿದೆ. ಇಂದಿನ ದಿವಸದಲ್ಲಿ ಕ್ರಿಸ್ತನಲ್ಲಿ ಪ್ರಿಯರೇ, ಯೆಶಾಯನ ಪ್ರವಾದಿಯ ಮೂಲಕ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಹುಟ್ಟುವುದಕ್ಕಿಂತ ಮುಂಚಿತವಾಗಿಯೇ ಕ್ರಿಸ್ತನ ಕುರಿತಾಗಿ ಬರೆಯಲ್ಪಟ್ಟಾಗಿದೆ. ಯೇಸು ಕ್ರಿಸ್ತನು ಯಾವ ರೀತಿ ಈ ಲೋಕದಲ್ಲಿ ಬಂದು ಜನರಿಗೆ ಒಳ್ಳೆಯದನ್ನು ಮಾಡುತ್ತಾ ದೇವರಿಗೆ, ತಂದೆಯಾದ ದೇವರಿಗೆ ಭಯಪಟ್ಟು ಆತನ ಚಿತ್ತಕ್ಕೆ ವಿಧೇಯನಾಗಿ ಆ ಒಂದೊಂದು ಕಾರ್ಯಗಳಿಗೆ ಹೇಗೆ ಭಯಪಟ್ಟು ಜೀವಿಸಿದರೋ ಅದೇ ರೀತಿಯಾಗಿ ಈ ದಿವಸದಲ್ಲಿ ಕೂಡ ನಮ್ಮನ್ನು ನಾವು ಪರಿಶೋಧಿಸುವುದಾದರೆ, ಸಹೋದರ ಸಹೋದರಿಯೇ, ನಾವು ಯಾವ ರೀತಿ ಇದ್ದೇವೆ, ದೇವರಿಗೆ ಭಯಪಡುತ್ತೇವೋ? ಕೆಲವೊಮ್ಮೆ ನಾವು ನೋಡುತ್ತಿದ್ದೇವೆ, ಕೆಲವು ಜನರುಗಳು ದೇವರಿಗೂ ಭಯಪಡೋದಿಲ್ಲ, ಮನುಷ್ಯರಿಗೂ ಭಯಪಡುವುದಿಲ್ಲ. ಅಂದರೆ ಒಂದೊಂದು ಕುಟುಂಬಗಳನ್ನು ಹಾಳು ಮಾಡಿಕೊಂಡು, ಮಂತ್ರಗಳಿಂದ ಹಾಳು ಮಾಡಿ, ಬೇರೆಲ್ಲ ಕಾರ್ಯಗಳಿಂದ ಅನ್ಯಾಯವಾಗಿ ದೇವರಿಗೆ ಭಯಪಟ್ಟು ಪಡದೆ ಜೀವಿಸುತ್ತಿರುವ ಜನರುಗಳು ಉಂಟು. ಇನ್ನು ಕೆಲವರು ದೇವರಿಗೆ ಭಯಪಟ್ಟು ಜೀವಿಸುವಾಗ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಆ ಯೆಹೋವನಿಗೆ ಭಯಪಡುವುದೇ ಅದು ಪರಿಮಳಿಸುವುದೆಂಬುದಾಗಿ. ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಇರುವಾಗ ಎಲ್ಲರಿಗೆ ಒಳ್ಳೆಯದನ್ನು ಮಾಡುತ್ತೆ ಈ ಭೂಮಿಯಲ್ಲಿ ಆತನು ಸಂಚರಿಸಿದನೆಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುತ್ತಿದ್ದೇವೆ. ಇಂದಿನ ದಿವಸದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನು ವ್ಯಾಧಿಗಳನ್ನು ಗುಣಪಡಿಸುತ್ತಾ, ಪಾಪಿಗಳನ್ನು ರಕ್ಷಿಸುತ್ತಾ, ಎಲ್ಲರಿಗೆ ಸಮಾಧಾನ ಉಂಟು ಮಾಡಿ ಆತನು ಒಳ್ಳೆಯದನ್ನೇ ಮಾಡಿಕೊಂಡು ಸಂಚರಿಸುವಾಗ, ದೇವರಿಗೆ ಭಯಪಟ್ಟು ಆತನ ಚಿತ್ತಕ್ಕೆ ವಿಧೆ ನಡೆಯುವಾಗ ದೇವರ ಭಯವೇ ಪರಿಮಳಿಸುವುದೆಂಬುದಾಗಿ ನಾವು ನೋಡುತ್ತಿದ್ದೇವೆ. ಯೇಸು ಕ್ರಿಸ್ತನ ಸುತ್ತಲೂ ದೇವರಿಗೆ ಭಯಪಟ್ಟ ಪರಿಮಳ ಬೀಸುವುದರಿಂದ ಅನೇಕ ಜನರು ಯೇಸು ಕ್ರಿಸ್ತನನ್ನು ಹುಡುಕಿಕೊಂಡು ಬಂದರು, ಬಿಡುಗಡೆ ಹೊಂದಿದ್ದಾರೆ ಎಂಬುದಾಗಿ ನೋಡುತ್ತಿದ್ದೇವೆ. ಈ ದಿವಸದಲ್ಲಿ ನಾವು ಸಹ ಯಾವ ರೀತಿ ಇದ್ದೇವೆ? ನಾವು ಕೆಟ್ಟದನ್ನು ಮಾಡಿ ಜನರು ನಮ್ಮನ್ನು ನೋಡುವಾಗ ಇಷ್ಟ ಇಲ್ಲದೆ ದೂರ ಹೋಗುತ್ತಾರ? ಇಲ್ಲದೇ ಇದ್ದರೆ ನಾವು ದೇವರ ವಾಕ್ಯದ ಪ್ರಕಾರ ಕಣ್ಣಿಗೆ ಕಂಡಂತೆ ತೀರ್ಪು ಮಾಡದೆ, ಕಿವಿಗೆ ಬಿದ್ದ ಸುದ್ದಿಯು ಕೇಳಿದ ತಕ್ಷಣ ತೀರ್ಪು ಮಾಡದೆ, ಮಾತ್ರವಲ್ಲ ಅನ್ಯಾಯವಾಗಿ ನಡೆದುಕೊಂಡು ಸುಳ್ಳಿನ ಜೀವಿತವನ್ನು ನಡೆಸಿಕೊಂಡು ಬಡವರಿಗೆ, ದೀನ ದರಿದ್ರರಿಗೆ ಸಹಾಯ ಮಾಡದೆ, ನ್ಯಾಯ ತೀರಿಸದೆ ನಾವು ಇದ್ದೇವೋ? ಸತ್ಯವಂತರಾಗಿ ನಡೆಯದಿದ್ದೇವೋ? ನಾವು ಯೋಚಿಸಿ ನೋಡೋಣ. ನಾವು ಒಂದು ವೇಳೆ ದೇವರಿಗೆ ಭಯಪಟ್ಟು ಜೀವಿಸುವಾಗ ನಾವು ದೇವರಿಗೆ ಪರಿಮಳ ಬೀಸುವ ಮಕ್ಕಳಾಗಿ ಇರುತ್ತೇವೆ. ಆಗ ಜನರು ನಮ್ಮನ್ನು ನೋಡಿ ಹುಡುಕಿಕೊಂಡು ಬರ್ತಾರೆ ಎಂಬುದಾಗಿ ನಾವು ನೋಡುತ್ತಿದ್ದೇವೆ. ಈ ದಿವಸದಲ್ಲಿ ನಾವು ಕಣ್ಣಿಗೆ ಕಂಡಂತೆ ತೀರ್ಪು ಮಾಡದೆ, ಕಿವಿಗೆ ಬಿದ್ದ ಸುದ್ದಿಯಂತೆ ನಾವು ನಡೆಯದೆ, ದೇವರಿಗೆ ಭಯಪಡುವ ಭಯ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ. ಕೀರ್ತನೆ 19:9 ಯೆಹೋವನ ಭಯವೇ ಪರಿಮಳಿಸುವುದೆಂಬುದಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಆದ್ದರಿಂದ ಇವತ್ತಿನ ದಿವಸದಿಂದ ಒಂದು ವೇಳೆ ನಾವು ದೇವರಿಗೆ ಭಯಪಡದೆ ಜೀವಿಸುವುದಾದರೆ, ದುಷ್ಟತನದಲ್ಲಿ ನಾವು ಬಾಳುತ್ತಿರೋದಾದರೆ, ನಾವು ದೇವರನ್ನು ನೋಡಿ ಬದಲಾಗೋಣ, ಸರಿಪಡಿಸಿಕೊಳ್ಳೋಣ, ದೇವರಿಗೆ ಭಯಪಟ್ಟು ನಾವು ಜೀವಿಸೋಣ. ನಾವು ಪ್ರಾರ್ಥಿಸೋಣ. ಈ ವಾಕ್ಯದ ಮೂಲಕ ದೇವರು ನಮ್ಮೆಲ್ಲರನ್ನು ಸರಿಪಡಿಸಲಿ. ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ದೇವರ ನೋಡಿ ಪ್ರಾರ್ಥನೆ ಮಾಡುವ. ಮಹಾಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ಈ ಬೆಳಗಿನ ಸಮಯದಲ್ಲಿ ಅಪ್ಪ, ಈ ವಾಕ್ಯದ ಪ್ರಕಾರವಾಗಿ ಯಾವ ರೀತಿ ಕರ್ತನೆ ದೇವರಿಗೆ ಭಯಪಡುವಾಗ ಅದು ಪರಿಮಳಿಸುತ್ತದೆ ಎಂಬುದಾಗಿ ನಾವು ನೋಡುತ್ತಿದ್ದೇವೆ ಸ್ವಾಮಿ. ಈ ದಿವಸದಲ್ಲಿ ಕರ್ತನೆ ನಾವು ಭಯಪಡೋ ಮಕ್ಕಳಾಗಿ ಕಾಣಲ್ಪಡುವಂತೆ ದೇವರೇ ನೀನು ಸರಿಪಡಿಸುವುದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಹಲ್ಲೆಲೂಯಾ. ಯೆಹೋವನೇ ಅಪ್ಪ ದೇವರೇ, ಭಯಪಡುವಾಗ ಅದು ಪರಿಮಳಿಸುವುದೆಂಬುದಾಗಿ ನಾವು ನೋಡುತ್ತಿದ್ದೇವೆ. ನಾವು ಕಣ್ಣಿಗೆ ಕಂಡಂತೆ ತೀರ್ಪು ಮಾಡದೆ, ಕಿವಿಗೆ ಬಿದ್ದಂತೆ ನಿರ್ಣಯಿಸದೆ ಸಪ್ಪ, ಬಡವರಿಗೋಸ್ಕರ ನ್ಯಾಯವಾಗಿ ತೀರ್ಪು ಮಾಡೋ ಜನರಾಗಿ, ಲೋಕದ ದೀನರಿಗೋಸ್ಕರ ಧರ್ಮವಾಗಿ ನಿರ್ಣಯಿಸುವರಾಗಿ ನಮ್ಮನ್ನು ಬದಲಾಯಿಸು ಸ್ವಾಮಿ. ನಮ್ಮ ದುಷ್ಟತನಗಳ ನಿಮಿತ್ತ, ಪಾಪಗಳ ನಿಮಿತ್ತ ದೇವರೇ ನಿಮಗೆ ಭಯಪಡದೆ ನಾವು ಜೀವಿಸುವಾಗ, ನಮ್ಮಲ್ಲಿ ಪರಿಮಳ ಬೀಸದೆ ನಾವು
ದುಷ್ಟತನದಿಂದ ಇರೋದಾದರೆ ಜನರು ನಮ್ಮ ನೋಡಿ ಹೋಗುತ್ತಾರಪ್ಪ. ಆ ಥರ ನಾವು ಬಾಳದೆ ದೇವರಿಗೆ ಭಯಪಡುವಾಗ, ನಮ್ಮ ಮೂಲಕ ಪರಿಮಳ ಬೀಳುವಾಗ ಲೋಕದಾದ್ಯಂತ ಕರ್ತನೆ ನಾವು ನಿಮಗೆ ಅಪ್ಪ ಹೆಸರುವಾಸಿ ಆಗುವಂತೆ ನೀವು ನಮ್ಮನ್ನು ಆಶೀರ್ವದಿಸುವುದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತಿದ್ದೇವೆ. ಎಲ್ಲರನ್ನು ಆಶೀರ್ವದಿಸಿರಪ್ಪ. ಎಲ್ಲರ ಮನೆಗಳಲ್ಲಿ ಸತ್ಯವಾಗಿ ಕರ್ತನೆ ಸಜೀವವಾಗಿ ನಡೆಯುವಂತೆ, ನಾಮಕ್ಕೆ ಮಹಿಮೆ ತಂದು ಭಯದಿಂದ ಬಾಳುವಾಗೆ ಪ್ರತಿ ಒಂದೊಂದು ವೀಕ್ಷಕರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಒಪ್ಪಿಸಿಕೊಡುತ್ತಿದ್ದೇನೆ. ನೀನೇ ಅಪ್ಪ ಅವರಲ್ಲಿ ಮಾರ್ಪಾಟನ್ನು ಇಂದಿನಿಂದ ಉಂಟು ಮಾಡೋದಕ್ಕಾಗಿ ಸ್ತೋತ್ರ. ದುಷ್ಟತನಕ್ಕೆ ಬದಲಾಗಿ ಸತ್ಯವಂತರಾಗಿ ದೇವರಿಗೆ ಪರಿಮಳ ಬೀಸುವ ಮಕ್ಕಳಾಗಿ ನೀನು ಮಾರ್ಪಡಿಸೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್.